ನಮಸ್ಕಾರ, ಎನ್ಎಂಸಿ ವಾರ್ತೆಗಳಿಗೆ ಸ್ವಾಗತ. ನಾನು ಬಾಲರಾಜ್. ಮೊದಲಿಗೆ ಹೆಡ್ಲೈನ್ಸ್. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳ ಅಭಿವೃದ್ಧಿಯಲ್ಲಿ ಕೇಂದ್ರ ಸರ್ಕಾರ ವಿಫಲ. ಎನ್ಡಿಎ ಸರ್ಕಾರದ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿ ಪ್ರಮಾಣ ಇಳಿಕೆ. ಮಂಗಳೂರಿನಲ್ಲಿ ಸಚಿವ ರಮಣ ತರೆಯ ಆರೋಪ. ಬಿಜೆಪಿ ಅಭ್ಯರ್ಥಿಗಳಿಗೆ ಮತದಾರರಿಂದ ಬೆಲ್ಲ ನೀರಿನ ಸ್ವಾಗತ. ಕಾಂಗ್ರೆಸ್ ಚಿಮ್ಮಾರಿಯ ಭಯದಿಂದ ಪ್ರಚಾರಕ್ಕೆ ತೆರಳದ ಕಾಂಗ್ರೆಸ್ ಬಗ್ಗೆ ಸಂಸದ ನಳಿನ್ ಕುಮಾರ್ ವ್ಯಂಗ್ಯ. ಬಂಟ್ವಾಳದಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಕೊಲೆಯತ್ನ ಪ್ರಕರಣ, ನೈಜ ಆರೋಪಿಗಳನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಹನೀಫ್ ಖಾನ್ ಆಗ್ರಹ. ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ಗಳ ಅಭಿವೃದ್ಧಿಯಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರಮಣ ತರೆಯ ಆರೋಪಿಸಿದ್ದಾರೆ. ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಅಭಿವೃದ್ಧಿಪಡಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ವಿಕೇಂದ್ರೀಕರಣ ಪರಿಕಲ್ಪನೆಯಡಿಯಲ್ಲಿ ಯುಪಿಎ ಸರ್ಕಾರ ಅತಿ ಹೆಚ್ಚಿನ ಸಾಧನೆ ಮಾಡಿದೆ. ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ಕಡಿಮೆ ಕೆಲಸವಾಗಿದ್ದು, ಗ್ರಾಮೀಣ ಜನರ ಬಗ್ಗೆ ಆಸಕ್ತಿ ಹೊಂದದ ಬಿಜೆಪಿ ಸಾಧನೆ ಶೂನ್ಯ ಎಂದು ಉಸ್ತುವಾರಿ ಸಚಿವ ರಮಣ ತರೈ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ಪೆಟ್ರೋಲ್ ಬ್ಯಾರೆಲ್ ಬೆಲೆ $128 ಇತ್ತು. ಆದರೆ ಇದೀಗ ಬ್ಯಾರೆಲ್ಗೆ $28ಗೆ ಇಳಿದಿದೆ. ಆದರೆ ಪೆಟ್ರೋಲ್ ದರವನ್ನು ಅನುಪಾತಕ್ಕನುಗುಣವಾಗಿ ಇಳಿಸಿಲ್ಲ. ಎನ್ಡಿಎ ಅಧಿಕಾರಕ್ಕೆ ಬಂದರೆ ಕಪ್ಪು ಹಣ ಮರಳಿ ತರುವುದಾಗಿ ಘೋಷಿಸಿದೆ. ಆದರೆ ಅಧಿಕಾರಕ್ಕೆ ಬಂದು 1 ವರ್ಷ 8 ತಿಂಗಳಾದರೂ ಕಪ್ಪು ಹಣ ಮರಳಿ ದೇಶಕ್ಕೆ ಬಂದಿಲ್ಲ. ಬಿಜೆಪಿ ತತ್ವ ಆಮದು ನೀತಿಯದ್ದಾಗಿದ್ದು ರಬ್ಬರ್ ಬೆಳೆಗಾರರು ಕಂಗಾಲಾಗಿದ್ದಾರೆ. ಚುನಾವಣೆ ಸಂದರ್ಭ ತನ್ನ ಸಾಧನೆಯನ್ನು ತಿಳಿಸದ ಬಿಜೆಪಿ ತಪ್ಪುಗಳನ್ನು ಗುರುತಿಸುವ ಕೆಲಸ ಮಾಡುತ್ತದೆ ಎಂದರು. ಎತ್ತಿನಹೊಳೆ ಕುಮ್ಕಿ ಹುಲಿ ಯೋಜನೆ ವಿಚಾರದಲ್ಲಿ ಬಿಜೆಪಿ ತಪ್ಪು ಮಾಹಿತಿ ನೀಡುತ್ತಿದ್ದು, ಎಲ್ಲ ಅವ್ಯವಸ್ಥೆಗೆ ಬಿಜೆಪಿಯೇ ಕಾರಣ ಎಂದು ಆರೋಪಿಸಿದರು. ಕೋಲ ನೇಮ ಸೇರಿದಂತೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವ ಬಗ್ಗೆ ಸಂಸದ ನಳಿನ್ ಟೀಕೆಗೆ ತಿರುಗೇಟು ನೀಡಿದ ಸಚಿವರು, ನಾನು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುತ್ತೇನೆ, ಆದರೆ ನಳಿನ್ ರಾತ್ರಿ ವೇಳೆ ಎಲ್ಲಿ ಹೋಗುತ್ತಾರೆ, ಏನು ಮಾಡುತ್ತಾರೆ ಎಲ್ಲವೂ ಗೊತ್ತಿದೆ. ಮೊದಲು ನಳಿನ್ ಚಾರಿತ್ರ್ಯ ಸರಿ ಮಾಡಿಕೊಳ್ಳಲಿ ಎಂದು ಕಿಡಿಕಾರಿದರು. 2007ರಿಂದ 2013 ಯುಪಿ ಸರ್ಕಾರದ 6 ವರ್ಷಗಳಲ್ಲಿ ಈ ಒಂದು ಜಿಲ್ಲೆಗೆ 63 ಕೋಟಿ 77 ಲಕ್ಷ ಬಿಡುಗಡೆಯಾಗಿದೆ. ನರೇಗಾ ಯೋಜನೆ ಒಂದರಲ್ಲಿ 2007ರಿಂದ 2013 6 ವರ್ಷಗಳಲ್ಲಿ ಯುಪಿ ಸರ್ಕಾರ 63 ಕೋಟಿ 75 ಲಕ್ಷ ಬಿಡುಗಡೆ ಮಾಡಿದೆ. 2 ವರ್ಷದಲ್ಲಿ ಎನ್ಡಿಎ ಸರ್ಕಾರ ಕೇವಲ 3 ಕೋಟಿ 41 ಲಕ್ಷ ಮಾತ್ರ ಬಿಡುಗಡೆ ಮಾಡಿದೆ. ವಾರ್ಷಿಕವಾಗಿ 10 ಕೋಟಿ ಸರಾಸರಿಯಲ್ಲಿ ಯುಪಿ ಸರ್ಕಾರ ಹಣ ಬಿಡುಗಡೆ ಮಾಡಿದರೆ ಪ್ರಸ್ತುತ ಸರ್ಕಾರ ಕೇವಲ 1.5 ಕೋಟಿ ಸರಾಸರಿಯನ್ನು ಬಿಡುಗಡೆ ಮಾಡಿದೆ. ಇದು ಗ್ರಾಮೀಣ ಜನತೆಗೆ ಮಾಡಿದ ಅನ್ಯಾಯ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಇವರಿಗೆ ಗ್ರಾಮೀಣ ಜನರ ಹಿತದ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅಂತ ತೋರಿಸ್ಕೊಳ್ತೇವೆ. ಈ ಮಹತ್ವಾಕಾಂಕ್ಷೆ ತಾರತಮ್ಯರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕೋಡಿಜಾಲ್ ಇಬ್ರಾಹಿಂ, ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಸುರೇಶ್ ಪಳ್ಳಾಲ್ ಉಪಸ್ಥಿತರಿದ್ದರು. ಮತದಾರರ ಚಿಮಾರಿಯ ಭಯದಿಂದಾಗಿ ಕಾಂಗ್ರೆಸ್ ಮನೆ ಪ್ರಚಾರ ನಡೆಸುತ್ತಿಲ್ಲ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಮನೆ ಸಂಪರ್ಕಿಸಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗುತ್ತಿದ್ದು, ನಮ್ಮನ್ನು ಮತದಾರರು ಬೆಲ್ಲ ನೀರು ಕೊಟ್ಟು ಸ್ವಾಗತಿಸುತ್ತಿದ್ದಾರೆ. ಆದರೆ ಕಾಂಗ್ರೆಸ್ಸಿಗರು ಮನೆ ಸಂಪರ್ಕಿಸಿ ಮತಯಾಚನೆ ಮಾಡುತ್ತಿರುವ ವೇಳೆ ಮತದಾರರು ತರಾಟೆಗೆ ತೆಗೆದುಕೊಳ್ಳುವ ಭೀತಿಯಿಂದ ಮನೆ ಭೇಟಿ ಬಿಟ್ಟು ಬಹಿರಂಗ ಪ್ರಚಾರಕ್ಕೆ ಮೊರೆ ಹೋಗುತ್ತಿದ್ದಾರೆಂದು ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲು ಕಾಂಗ್ರೆಸ್ ಅನ್ನು ಟೀಕಿಸಿದ್ದಾರೆ. ಪುದು ಪರಂಗಿಪೇಟೆ ಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ನಡೆಸಿ ಮಾತನಾಡಿದ ಅವರು, ಪುದು ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಕಾಂಗ್ರೆಸ್ ತನ್ನ ಭದ್ರಕೋಟೆ ಎಂಬ ಭ್ರಮೆಯಲ್ಲಿದೆ. ಆದರೆ ಬಿಜೆಪಿ ತನ್ನ ತೆಕ್ಕೆಯಲ್ಲಿರುವ ಸ್ಥಾನವನ್ನು ಉಳಿಸಿಕೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಳೆದ 5 ವರ್ಷಗಳಲ್ಲಿ ಸ್ವಚ್ಛ ಹಾಗೂ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದೆ. ಕೇಂದ್ರ ಸರ್ಕಾರ ಸಹಿತ ರಾಜ್ಯ ಸರ್ಕಾರ ನೀಡುವ 5 ಪ್ರಶಸ್ತಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ಗೆ ದೊರೆತಿದೆ. ಈ ಅವಧಿಯಲ್ಲಿ ಬಿಜೆಪಿ ನೇತೃತ್ವದ ಆಡಳಿತವಿದ್ದು 3 ಮಂದಿ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಬಿಜೆಪಿ ಸದಸ್ಯರ ಕಾರ್ಯವೈಖರಿಗೆ ದಕ್ಕಿದ ಗೌರವ ಇದಾಗಿದೆ ಎಂದರು. ಕುಮ್ಕಿ ಹಕ್ಕನ್ನು ರೈತರಿಗೆ ನೀಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮೀನಮೇಷ ಎಣಿಸುತ್ತಿದೆ. ಕಂದಾಯ ಸಚಿವರು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸುವ ಮೂಲಕ ಅನ್ಯಾಯವೆಸಗಿದೆ.
ಈ ವಿಚಾರದಲ್ಲಿ ಬಿಜೆಪಿ ಚುನಾವಣೆಯ ಬಳಿಕ ಹೋರಾಟ ತೀವ್ರಗೊಳಿಸಲಿದೆ. ಎತ್ತಿನಹೊಳೆ ವಿಚಾರದಲ್ಲಿ ಜಿಲ್ಲಾ ಬಿಜೆಪಿ ಘಟಕವನ್ನು ವಿಶ್ವಾಸಕ್ಕೆ ಪಡೆದುಕೊಳ್ಳಬೇಕು ಎನ್ನುವ ನಮ್ಮ ಬೇಡಿಕೆಗೆ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಮಿತಿ ಒಪ್ಪಿಗೆಯನ್ನು ಸೂಚಿಸಿದೆ ಎಂದ ಅವರು, ಬಿಜೆಪಿ ಎಲ್ಲೂ ಸೈಲೆಂಟ್ ಆಗಿಲ್ಲ, ಟ್ಯಾಲೆಂಟ್ ಆಗಿದೆ ಎಂದರು. ಕಾರಣದ ಒಳ ಹೊರಗಳನ್ನು ಬಲ್ಲವರಿದ್ದಾರೆ. 16 ವರ್ಷಗಳಿಂದ ಸಾಮಾಜಿಕ ಮುಖದ ಅಡಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿದ್ದಾರೆ. ಪದ್ಮನಾಭ ಕೊಟ್ಟಾರಿ ಅವರಿಂದ ಹಿಡಿದು ಶೈಲಜಾ ಭಟ್ ಇರ್ಬೋದು, ಆಶಾದಿಮಪ್ಪ ಇರ್ಬೋದು, ರವೀಂದ್ರ ಕಂಬಳಿ ಇರ್ಬೋದು, ಅನುಭವಿಗಳು. ಹೀಗಾಗಿ ಒಂದು ಅನುಭವಿಗಳ ತಂಡವನ್ನು ಈ ಜಿಲ್ಲಾ ಪಂಚಾಯತ್ಗೆ ನಾವು ಕಳಿಸುವ ಮತ್ತೊಂದು ಆದರ್ಶವಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ರಚನೆಗೆ ಪೂರಕವಾಗಿ ನಮ್ಮ ಕಾರ್ಯಕ್ರಮ. ನಾನು ಹೋದಲ್ಲೆಲ್ಲ ಕಡೆ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಅಲೆಯನ್ನು ಕಂಡಿದ್ದೇನೆ. ನಿನ್ನೆ ಗೊತ್ತಾಗಿದೆ, ರಾಜ್ಯದಲ್ಲೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಅಲೆ ಇದೆ. ನಿನ್ನೆ ಉಪಚುನಾವಣೆ ನಡೆದ 3 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾದಂಥ ಗೆಲುವನ್ನು ಪಡೆಯುವುದರ ಮುಖಾಂತರ ಈ ರಾಜ್ಯದ ಜನರ ಭಾವನೆಗಳು ನಿನ್ನೆ ಗೊತ್ತಾಗಿದೆ. ಇದು ಮುಂದಿನ 2 ವರ್ಷದ ನಂತರ ನಡೆಯುವ ಚುನಾವಣೆಯ ಪ್ರಾರಂಭದ ಹಂತ, ಇದು ಶಿಲಾನ್ಯಾಸ ಅಂತ ಅನಿಸಿದೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಸರ್ಕಾರ ರಚನೆ ಆಗುತ್ತೆ ಅನ್ನೋದಕ್ಕೆ ಇದು ಸಂಕೇತ. ಬಂಟ್ವಾಳದ ಎಸ್ಡಿಪಿಐ ಅಭ್ಯರ್ಥಿ ಜಕಾರಿಯಾ ಮಲ್ಲಿಕ್ ಮೇಲೆ ನಡೆದ ಕೊಲೆ ಯತ್ನ ಪ್ರಕರಣದ ಆರೋಪಿಗಳನ್ನು ಬಂಧಿಸಬೇಕೆಂದು ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನೀಫ್ ಖಾನ್ ಕೊನಾಜೆ ಆಗ್ರಹಿಸಿದ್ದಾರೆ. ಸಜಿಪಮೂಡ ತಾಲೂಕು ಪಂಚಾಯತ್ ಕ್ಷೇತ್ರದ ಎಸ್ಡಿಪಿಐ ಅಭ್ಯರ್ಥಿ ಜಕಾರಿಯಾ ಮಲಿಕ್ ಅವರ ಕೊಲೆಯತ್ನ ಪ್ರಕರಣದ ನೈಜ ಆರೋಪಿಗಳನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಎಸ್ಡಿಪಿಐ ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಿದೆ. ಬಿಸಿ ರೋಡ್ ಪ್ರೆಸ್ ಕ್ಲಬ್ನಲ್ಲಿ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನೀಫ್ ಖಾನ್ ಕೊಡಾಜೆ, ತಳಮಟ್ಟದಲ್ಲಿ ಎಸ್ಡಿಪಿಐ ಪಕ್ಷದ ಬೆಳವಣಿಗೆಯನ್ನು ಕಂಡು ಇತರ ರಾಜಕೀಯ ಪಕ್ಷಗಳ ನಾಯಕರು ಹತಾಶಗೊಂಡಿದ್ದಾರೆ. ಹತಾಶೆಗೊಂಡಿರುವ ರಾಜಕೀಯ ನಾಯಕರ ಕುಮ್ಮಕ್ಕಿನಂತೆಯೇ ಜಕಾರಿಯಾ ಮಲಿಕ್ ಕೊಲೆಯತ್ನ ನಡೆದಿದೆ. ಬಂಟ್ವಾಳ ನಗರ ಪೊಲೀಸರು ನೈಜ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವ ವಿಶ್ವಾಸವಿದೆ. ಚುನಾವಣಾ ಪ್ರಕ್ರಿಯೆ ಮುಗಿಯುವವರೆಗೆ ಕಾಲಾವಕಾಶವನ್ನು ಪೊಲೀಸರು ಕೇಳಿದ್ದು, ಬಳಿಕ ಆರೋಪಿಗಳ ಬಂಧನ ಕಾರ್ಯಾಚರಣೆ ನಡೆಸುವ ಭರವಸೆಯನ್ನು ನೀಡಿದ್ದಾರೆ ಎಂದು ಹೇಳಿದರು. ಎಸ್ಡಿಪಿಐ ಸ್ಪರ್ಧಿಸುತ್ತಿರುವ ಎಲ್ಲ ಕ್ಷೇತ್ರಗಳಲ್ಲೂ ಎಸ್ಡಿಪಿಐ ಪರ ಅಲೆ ಜೋರಾಗಿದೆ. ಇದರಿಂದ ಹತಾಶೆಗೊಂಡು ಚುನಾವಣೆ ಎದುರಿಸಲು ಸಾಧ್ಯವಾಗದ ಇತರ ರಾಜಕೀಯ ಪಕ್ಷಗಳು ಗೂಂಡಾಗಿರಿ ಕೃತ್ಯಕ್ಕೆ ಇಳಿದಿದೆ ಎಂದು ಆರೋಪಿಸಿದರು. ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿಯೂ ಕೂಡ ಬಹಳಷ್ಟು ಪೈಪೋಟಿ ಇದೆ. ನಮ್ಮ ನಿರೀಕ್ಷೆಯಂತೆ ಖಂಡಿತವಾಗಿ ಎಲ್ಲವೂ ನಡೆದು ಹೋದರೆ ಖಂಡಿತವಾಗಿ 2 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲೂ ಕೂಡ ನಾವು ಜಯಗಳಿಸುವುದು ಸಾಧ್ಯ ಇದೆ ಎಂಬಂತ ನಂಬಿಕೆಯಲ್ಲಿ ನಾವಿದ್ದೇವೆ. ಅದೇ ರೀತಿ 7 ತಾಲೂಕು ಪಂಚಾಯತ್ಗಳಲ್ಲಿ ಖಂಡಿತವಾಗಿ ನಾವು 5 ತಾಲೂಕು ಪಂಚಾಯತ್ಗಳು ಗೆಲ್ಲುವುದರಲ್ಲಿ ನಮಗೆ ಯಾವುದೇ ಸಂಶಯಗಳು ನಮ್ಮಲ್ಲಿ ಬಾಕಿ ಉಳಿದಿಲ್ಲ. ಖಂಡಿತವಾಗಿಯೂ ನಾವು ಗೆಲ್ಲುತ್ತೇವೆ ಎಂಬಂತ ಸಂಪೂರ್ಣವಾದ ಭರವಸೆಯೂ ನಮಗಿದೆ. ಈ ಎಲ್ಲ ರೀತಿಯ ರಾಜ್ಯಕ್ಕೆ ಬೆಳವಣಿಗೆಯನ್ನು ಕಂಡು ಕಾಂಗ್ರೆಸ್ ಮತ್ತು ಬಿಜೆಪಿ ಸಂಪೂರ್ಣವಾಗಿ ಹತಾಶರಾಗಿ ಈ ರೀತಿಯ ಒಂದು ಚಿಕ್ಕದಾದಂಥ 125 ವರ್ಷ ಇತಿಹಾಸವುಳ್ಳಂಥ ಕಾಂಗ್ರೆಸ್ ಪಕ್ಷ ಮತ್ತು ಈ ದೇಶಕ್ಕೆ ಅಚ್ಚಾಗಿ ಕರ್ತವ್ಯ ಅಂತ ಹೇಳ್ಕೊಂಡು ಈಗ ಅಧಿಕಾರ ನಡೆಸುತ್ತಿರುವಂತಹ ಬಿಜೆಪಿ ಪಕ್ಷಗಳು ಚಿಕ್ಕದಾದಂಥ ಕೇವಲ ಒಂದು 6.5 ವರ್ಷ ಪ್ರಾಯ ಇರುವಂತಹ ಒಂದು ಪಕ್ಷದ ವಿರುದ್ಧ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು, ಅದರೊಂದಿಗೆ ಅವರ ಮೇಲೆ ಬೇರೆ 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 ರೀತಿಯ ಬೆದರಿಕೆಗಳನ್ನು, ಆಮಿಷಗಳನ್ನು ಒಡ್ಡುತ್ತಾ ಮತ್ತು ಈ ರೀತಿಯ ಕೊಲೆಯತ್ನಗಳನ್ನು ಮಾಡುತ್ತಾ ಕೂಡ ನಮ್ಮನ್ನು ಎದುರಿಸುವಂತಹ ಒಂದು ತಂತ್ರವನ್ನು ಅವರು ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಗಾಯಾಳು ಜಕಾರಿಯಾ ಮಲಿಕ್ ಮಾತನಾಡಿ, ತನಗೆ ಯಾರ ಮೇಲಾಗಲಿ ತನ್ನ ಮೇಲೆ ಯಾರಿಗಾಗಲಿ ವೈಯಕ್ತಿಕ ದ್ವೇಷ ಇಲ್ಲ. ಸೋಮವಾರ ರಾತ್ರಿ ಚುನಾವಣಾ ಪ್ರಚಾರ ಕಾರ್ಯ ಮುಗಿಸಿ ಬಂಟ್ವಾಳದಲ್ಲಿರುವ ತನ್ನ ಪತ್ನಿಯ ಮನೆಗೆ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಬೋಗೋಡಿ ಬಳಿ 2 ಬೈಕ್ನಲ್ಲಿದ್ದ 4 ಹೆಲ್ಮೆಟ್ಧಾರಿಗಳು ನನ್ನ ಬೈಕ್ ನಿಲ್ಲಿಸಿದ್ರು, ನಮಸ್ಕಾರ ಎಂದು ಹೇಳಿ ಹಲ್ಲೆ ನಡೆಸಿದ್ದಾರೆ. ಕೂಡಲೇ ವಾಹನವೊಂದು ಸ್ಥಳಕ್ಕೆ ಬಂದಿದ್ದು ತಕ್ಷಣ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ಶಾಹುಲ್ ಎಸ್ಎಚ್, ಕಾರ್ಯದರ್ಶಿ ಮುಸ್ತಾಕ್ ತಲಪಾಡಿ, ಪುರಸಭಾ ಸದಸ್ಯರಾದ ಮುನೀಶ್ ಅಲಿ, ಇಕ್ಬಾಲ್, ಐಎಂಆರ್ ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಅಭ್ಯರ್ಥಿಗಳ ಪರ ಮತಯಾಚನೆ ನಡೆಸಿದರು. ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯ ದಿನ ಸಮೀಪಿಸುತ್ತಿದ್ದಂತೆಯೇ ಅಭ್ಯರ್ಥಿಗಳ ಪ್ರಚಾರದ ಭರಾಟೆ ಹೆಚ್ಚಿದೆ. ಸಜಿಪಮುನ್ನೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪದ್ಮನಾಭ ಕೊಟ್ಟಾರಿ ಹಾಗೂ ಅಮಟಾಡಿ ತಾಲೂಕು ಪಂಚಾಯತ್ ಕ್ಷೇತ್ರದ ಅಭ್ಯರ್ಥಿ ಲೇಖಾ ಭಂಡಾರಿ ಅವರ ಪರವಾಗಿ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಅಮಟಾಡಿ ಪರಿಸರದಲ್ಲಿ ಮನೆ ಮನೆ ಭೇಟಿ ನಡೆಸಿ ಮತಯಾಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು, ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತದಾರರ ಒಲವು ಕಂಡುಬರುತ್ತಿದ್ದು ಹೆಚ್ಚಿನ ಸ್ಥಾನಗಳಲ್ಲಿ
ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದರು. 300 ಜಿಲ್ಲಾ ಪಂಚಾಯತ್ ಕ್ಷೇತ್ರವಾದ ಈ ಒಂದು ಅಮಟಾಡಿ ತಾಲೂಕು ಪಂಚಾಯತ್ ಕ್ಷೇತ್ರ, ಇದರಲ್ಲಿ ಇವತ್ತು ನಾವು ಮನೆ ಮನೆಗೆ ಭೇಟಿ ಕೊಟ್ಟು ಮತ ಹಚ್ಚುತ್ತಾ ಇದ್ದೇವೆ. ನಮ್ಮ ತಾಲೂಕು ಪಂಚಾಯತ್ ಅಭ್ಯರ್ಥಿ ಆಗಿದ್ದಂಥ ರೇಖಾ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಈಗಾಗಲೇ ಮನೆಗಳನ್ನೆಲ್ಲ ಭೇಟಿ, ಹೆಚ್ಚು ಕಮ್ಮಿ ಎಲ್ಲ ಮನೆಗಳ ಭೇಟಿಯನ್ನು ಮುಗಿಸಿರ್ತಾರೆ. ಖಂಡಿತವಾಗ್ಲೂ ಈ ಸಲ ಗೆಲುವು ನಮ್ಮದೇ ಅಂತ ಗೊತ್ತಾಗ್ತದೆ. ನೀವು ನೋಡಿದ ಹಾಗೆ ಒಂದೊಂದು ಮನೆ ಭೇಟಿಯಲ್ಲಿ 50-60 ತಂಡ ನಮ್ಮ ಜೊತೆ ಇದ್ದಾರೆ. ಹೆಂಗಸರು ಮಾತೆಯರು ಎಲ್ಲರೂ ಸೇರಿ ನಮ್ಮ ಜೊತೆ ಬರ್ತಾ ಇದ್ದಾರೆ. ಬಹಳಷ್ಟು ಜನ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಮತಯಾಚನೆಯ ಸಂದರ್ಭದಲ್ಲಿ ಬಿಜೆಪಿ ತಾಲೂಕ್ ಪಂಚಾಯತ್ ಅಭ್ಯರ್ಥಿ ಲೇಖಾ ಭಂಡಾರಿ, ಪಕ್ಷ ಪ್ರಮುಖರಾದ ದೇವದಾಸ್ ಶೆಟ್ಟಿ, ದಿನೇಶ್ ಭಂಡಾರಿ, ರಾಮದಾಸ್ ಬಂಟ್ವಾಳ್, ರೂಪಾ ಡಿ ಬಂಗೇರ, ಹರೀಶ್ ಶೆಟ್ಟಿ ಪಡು, ಚರಣ್ ಜುಮಾದಿಗುಡ್ಡೆ, ಜಯ ಕೋಟ್ಯಾನ್, ಪವನ್ ಕುಮಾರ್, ವಿದ್ಯಾ ಮತ್ತಿತರರು ಉಪಸ್ಥಿತರಿದ್ದರು. ಚುನಾವಣೆಯನ್ನು ಬಹಿಷ್ಕರಿಸಿದ ಕೊಣಾಜೆ ಪುರುಷರ ಕೋಡಿ ಪ್ರದೇಶಕ್ಕೆ ತೆರಳಿ ಆರೋಗ್ಯ ಸಚಿವ ಯುಟಿ ಖಾದರ್ ಮತದಾರರ ಮನವೊಲಿಸಲು ಪ್ರಯತ್ನಿಸಿದರು. ಶನಿವಾರ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ನಿಗದಿಯಾಗಿರುವುದರಿಂದ ಗುರುವಾರ ಮತ್ತು ಶುಕ್ರವಾರ ಮನೆಗೆ ತೆರಳಿ ಮತಯಾಚಿಸಲು ಮಾತ್ರ ಅವಕಾಶವಿದೆ. ರಾಜ್ಯದ ಆರೋಗ್ಯ ಸಚಿವರಾದ ಯುಟಿ ಖಾದರ್ ಮತ್ತು ಪಕ್ಷದ ನಾಯಕರು ಚುನಾವಣಾ ಬಹಿಷ್ಕಾರಕ್ಕೆ ಮುಂದಾಗಿರುವ ಕೊಣಾಜೆಯ ಪುರುಷರ ಕೋಡಿಯ ಮತದಾರರನ್ನು ಓಲೈಸಲು ಆಗಮಿಸಿದ್ದರು. ಈ ಸಂದರ್ಭ ಮಾತನಾಡಿದ ಅವರು, ಚುನಾವಣೆ ಬಹಿಷ್ಕಾರ ಸಮಸ್ಯೆಗೆ ಪರಿಹಾರವಲ್ಲ. ಉಪಚುನಾವಣೆಯ ಫಲಿತಾಂಶದಿಂದ ಕಾಂಗ್ರೆಸ್ ಕೊಂಚವೂ ವಿಚಲಿತವಾಗಿಲ್ಲ. ಈ ಬಾರಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ಗಳಿಸಲಿದೆ ಎಂದರು. ಯಾಕೆಂದರೆ ನಾವು ಸಹ ಈ ಪ್ರದೇಶಕ್ಕೆ ಹಿಂದೆ ಸಲ ಭೇಟಿ ಕೊಟ್ಟಿದ್ದೆವು. ಕೊಟ್ಟಂಥ ಸಂದರ್ಭಗಳು ನಾನು ಕೂಡ ಇವತ್ತು ಮಾತಾಡಿದ್ದೆ. ಯಾಕಂತ ಹೇಳಿದರೆ ಇವರನ್ನು ಹಿಂದೆ ಬೇರೆ ಪಕ್ಷ ಬಂದು ದಿಕ್ಕು ತಪ್ಪಿಸ್ತಿದ್ರು. ಆ ರೀತಿ ಮಾಡ್ತೇವೆ, ಈ ರೀತಿ ಮಾಡ್ತೇವೆ ಅಂತೇಳಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಅವರ ಮಾತಿಗೆ ಮರಳಾಗಬೇಡಿ. ನಮ್ಮ ಕಾರ್ಯಕರ್ತರು ಕೂಡ ಹೇಳ್ತಾಯಿದ್ರು, ಅವರ ಮಾತಿಗೆ ಮರಳಾಗಬೇಡಿ. ಪ್ರತಿ ವರ್ಷ ಕೂಡ ಬಂದು ನಿಮ್ಮ ದಿಕ್ಕು ತಪ್ಪಿಸ್ತಾರೆ. ನೀವು ನಮ್ಮ ತಂದೆ ಅಭ್ಯರ್ಥಿಗೆ ತೊಂದರೆ ಕೊಡ್ತೀರಿ, ಅಭ್ಯರ್ಥಿಗಳು ಯಶಸ್ವಿ ಆಗೋದಿಲ್ಲ, ಅವ್ರು ಗೆದ್ದಂಥ ಅಭ್ಯರ್ಥಿ ಕೆಲಸ ಮಾಡೋದಿಲ್ಲ. ನಮ್ಗೆ ಕೂಡ ಇಲ್ಲಿ ಆ ಒಂದು ಉತ್ಸಾಹ ಕೂಡ ಕಡಿಮೆ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಅದಕ್ಕೆ ನಾವು ಇವತ್ತು ಈ ಸಲ ಸ್ಪಷ್ಟವಾಗಿ ಹೇಳಿದ್ದೇವೆ, ಈ ಪ್ರದೇಶ ಎಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗಳನ್ನು ಕಳೆದ ವರ್ಷ ನಮಗೆ ಇಲ್ಲಿ ಯಶಸ್ವಿ ಆಗಲಿಲ್ಲ ತಾಲೂಕು ಪಂಚಾಯತ್ನಲ್ಲಿ. ಈ ಸಲ ತಾವೆಲ್ಲ ಯಶಸ್ವಿ ಮಾಡಿಕೊಡಿ, ಮಾತಿನಂತೆ ಕೆಲಸ ಮಾಡಿಕೊಂಡು ಜವಾಬ್ದಾರಿ ನಾವೆಲ್ಲ ವಹಿಸ್ಕೊಳ್ತೇವೆ. ಖಂಡಿತವೇ ಇಲ್ಲ. ಯಾಕಂತ ಹೇಳಿದರೆ ಈಗಾಗಲೇ ಸ್ಪಷ್ಟವಾಗಿ ಜನಮತ ಇವತ್ತು ಒಲವಿದೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಸ್ಪಷ್ಟವಾದ ಚಿತ್ರಣ ಇವತ್ತು ಬರ್ತಾ ಇದೆ. ಬಹುಶಃ ಯಾವ ರೀತಿಯಿಂದ ಸಮೀಕ್ಷೆ ನಡೆಸಿದ್ದು ಏನು ವಿಚಾರ ಇವತ್ತು ಮಾಧ್ಯಮದ ಬರ್ತಾಯಿದೆ, ಅದ್ರ ಬಗ್ಗೆ ನಾನು ಏನು ಅಭಿಪ್ರಾಯ ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ನಾವು ಹೇಳಿದಷ್ಟೇ, ಕಳೆದ 2.5 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಮುಖ್ಯಮಂತ್ರಿ ಎಲ್ಲ ಕಾರ್ಯಕ್ರಮಗಳು ಕೂಡ ಜನಸಾಮಾನ್ಯ ಪರವಾಗಿ, ಸಮಾಜದ ಕಟ್ಟಕಡ ವ್ಯಕ್ತಿಗಳ ಪರವಾಗಿ, ಸರ್ವಧರ್ಮದ ಪರವಾಗಿ ಮತ್ತು ಗ್ರಾಮೀಣ ಮಟ್ಟ ಪ್ರದೇಶ ಜನಪರವಾಗಿ ಇವತ್ತು ಬಂದಿದೆ. ಎಲ್ಲ ಕೆಲಸ ಮತ್ತು ಯೋಜನೆಗಳಿಗೆ ಶಕ್ತಿ ಕೊಡುವಂಥ ತೀರ್ಮಾನವನ್ನು ಇವತ್ತು ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲಿಸುವ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಶಕ್ತಿ ಕೊಡಬೇಕು. ತದನಂತರ ಅವರ ಕೆಲಸ ಮಾಡಲಿಕ್ಕೆ ಸರ್ಕಾರದ ವಿವಿಧ ಯೋಜನೆಗಳೇದಿದೆ ಅದು ಜನಸಾಮಾನ್ಯ ಕಾಲು ಬುಡಕ್ಕೆ ಮುಟ್ಟಿಸಲಿಕ್ಕೆ ಕಾಂಗ್ರೆಸ್ ಪಕ್ಷದ ಅತ್ಯುತ್ತಮವಾದ ಅಭ್ಯರ್ಥಿಗಳಾದಂಥ ತಾಲೂಕು ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಅತ್ಯಧಿಕ ಬಹುಮತ ಗೆಲ್ಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಅವರು ನೆಮ್ಮದಿಯ ಜೀವನ ಮತ್ತು ಅಭಿವೃದ್ಧಿಯ ಗ್ರಾಮ ಮತ್ತು ಕರ್ನಾಟಕ ಕಾಣುವಂಥ ಕನಸನ್ನು ಪ್ರತಿಯೊಬ್ಬರು ಕೂಡ ಕಾಣಬೇಕಂತೇಳಿ ಕಳಕಳಿಯಿಂದ ಬೇಡಿಕೊಳ್ತೇನೆ. ಕಾಂಗ್ರೆಸ್ ಮುಖಂಡರಾದ ಸಂತೋಷ್ ಶೆಟ್ಟಿ, ಕೃಷ್ಣಗಟ್ಟಿ ಸೋಮೇಶ್ವರ, ಆಲ್ವಿನ್ ಡಿಸೋಜಾ, ನಜರ್ ಹಸೈ, ರೆಹಮಾನ್ ಕೋಡಿಜಾಲ್ ಮುಂತಾದವರು ಈ ವೇಳೆ ಹಾಜರಿದ್ದರು. ಇದೀಗ ಪುಟ್ಟದೊಂದು ವಿರಾಮದ ಬಳಿಕ ಮತ್ತೆ ಎನ್ಎಂಸಿ ವಾರ್ತೆ ಮುಂದುವರಿಯುತ್ತದೆ. ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ನರಿಂಗಾನ ಅಸೈಗೋಲಿ ಪ್ರದೇಶದಲ್ಲಿ ರೋಡ್ ಶೋ ನಡೆಸಿ ಮತಯಾಚನೆ ನಡೆಸಿದರು. ಶನಿವಾರ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ, ಬುಧವಾರ ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಗುರುವಾರ ಶುಕ್ರವಾರ ಮನೆಗೆ ತೆರಳಿ ಅಭ್ಯರ್ಥಿಗಳು, ರಾಜಕೀಯ ನಾಯಕರು ಮತಯಾಚಿಸಬಹುದಾಗಿದೆ. ಬುಧವಾರ ಸಂಸದ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಕುರ್ನಾಡು, ಕೊಣಾಜೆ, ಸೋಮೇಶ್ವರ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ರೋಡ್ ಶೋ ನಡೆಸಿ ಮಿಂಚಿನ ಸಂಚಾರ ನಡೆಸಲಾಯಿತು.
ಮರಿಂಗಾನದಲ್ಲಿ ಸಂಸದರು ಮಾತನಾಡಿ, ಸಿದ್ದರಾಮಯ್ಯರ ಅಹಂಕಾರ, ಮಂತ್ರಿ ಶಾಸಕರ ವ್ಯರ್ಥ ತಿರುಗಾಟ, 9/11 ಗೊಂದಲ, ಮರಳು ಮಾಫಿಯಾದಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ ಎಂದರು. ಇಡೀ ಜಿಲ್ಲೆಯಲ್ಲಿ ಪ್ರವಾಸಗಳನ್ನು ಮುಗಿಸಿಕೊಂಡು ಇಲ್ಲಿ ಬಂದಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಅಲೆಗಳಿದ್ದಾವೆ. ಎಲ್ಲ ಕಡೆ ಜನ ಏನು ರಾಜ್ಯದಲ್ಲಿ ನಿನ್ನೆ ಫಲಿತಾಂಶ ಬಂದಿದೆ, ಕಾಂಗ್ರೆಸ್ನ ಧೂಳಿಪಟ ಮಾಡಿ ಭಾರತೀಯ ಜನತಾ ಪಾರ್ಟಿ ಕೀರ್ತಿಯ ಪತಾಕೆಯನ್ನು ಹಾರಿಸಿದೆ. ರಾಜ್ಯದಲ್ಲಿ ಯಾವ ವಾತಾವರಣ ಇದೆ ಅದೇ ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ. ವಿಶೇಷವಾಗಿ ಈ ಜಿಲ್ಲಾ ಪಂಚಾಯತ್ನಲ್ಲಿ ನಾನು ಎಲ್ಲ ಗ್ರಾಮಗಳ ಪ್ರವಾಸ ಮಾಡ್ಕೊಂಡು ಬಂದೆ. ಮತದಾರರ ಮತ ಬೇಡಿಕೆಯನ್ನು ಮಾಡಿದೆ, ಕಾರ್ಯಕರ್ತರ ಜೊತೆ ಸಂವಾದ ಮಾಡಿದೆ. ಹಿಂದಿನ ಇಲ್ಲಿಯ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸಂತೋಷ್ ರೈ ಅವರು ಅಭಿವೃದ್ಧಿಯ ಕಾರ್ಯದಿಂದ ಮನೆ ಮಾತಾಗಿದ್ದಾರೆ. ಎಲ್ಲ ಮತವರ್ಗದವರನ್ನ ಪ್ರೀತಿಯಿಂದ ಆತ್ಮೀಯತೆಯಿಂದ ಹಿಡಿದಿಟ್ಕೊಂಡು ಸಾಮರಸ್ಯದ ಬದುಕಿಗೆ ಒಂದು ಕೊಂಡಿಯಾಗಿದ್ದರು. ಹಾಗಾಗಿ ಅವ್ರ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಇಲ್ಲಿಯ ಮತದಾರ ಮತ್ತೊಮ್ಮೆ ಈ ಬಾರಿ ಈ ಜಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಜಾತಿ ಮತ ಪಂಥ ಬಿಟ್ಟು ಅಲ್ಪಸಂಖ್ಯಾತ ಬಹುಸಂಖ್ಯಾತ ವರ್ಗೀಕರಣ ಇಲ್ಲದೆ ಎಲ್ಲರೂ ಒಂದಾಗಿ ಮನೆಗಳಲ್ಲಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಬಳಿಕ ಸೋಮೇಶ್ವರ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದಲ್ಲಿ ನಡೆಯಿತು. ಬಿಜೆಪಿ ಅಧ್ಯಕ್ಷರಾದ ಚಂದ್ರಶೇಖರ ಉಚ್ಚಿಲ್, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಸತೀಶ್ ಕುಂಪರ, ಚಂದ್ರಹಾಸ ಉಳ್ಳಾಲ್ ಮುಂತಾದವರು ಪಾಲ್ಗೊಂಡಿದ್ದರು. ಅಡ್ಯಾರು ಸಹ್ಯಾದ್ರಿ ಕಾಲೇಜಿನಲ್ಲಿ ಫೆಬ್ರವರಿ 19 ಮತ್ತು 20ರಂದು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣ ನಡೆಯಲಿದೆ. ಸಹ್ಯಾದ್ರಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಹಾಗೂ ವಿವಿಧ ಸಂಸ್ಥೆಗಳ ವತಿಯಿಂದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಫೆಬ್ರವರಿ 19 ಮತ್ತು 20ರಂದು ಅಡ್ಯಾರಿನ ಸಹ್ಯಾದ್ರಿ ಕಾಲೇಜಿನಲ್ಲಿ ನಡೆಯಲಿದೆ ಎಂದು ಡಾಕ್ಟರ್ ಪಿಂಟೋ ಹೇಳಿದರು. ಮಂಗಳೂರಿನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರದ ಸಹಕುಲಪತಿ ಪದ್ಮಶ್ರೀ ಆರ್ ವಿಚಾರ ಸಂಕಿರಣವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ 18ಕ್ಕೂ ಅಧಿಕ ಪ್ರಸಿದ್ಧ ವಿಜ್ಞಾನಿಗಳು ಉಪನ್ಯಾಸ ನೀಡಲಿದ್ದಾರೆ. 50ಕ್ಕೂ ಹೆಚ್ಚು ಸಂಶೋಧಕರು ತಮ್ಮ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಲಿದ್ದಾರೆ ಎಂದು ಅವರು ಹೇಳಿದರು. During 19th and 20th February 2000. This international conference on smart materials and technologies for emerging electronics, IC, SMT, EE 2016, that is the acronym for this. Jointly organized by Department of Mechanical Engineering, Department of Electronics, Communication Engineering, and Center of Excellence in Nanoscience Technology. Is scheduled to be held during February 19th and 20, 2016, that is Friday and Saturday this week, at Sahyadri College of Engineering, Adyar. The genesis of this conference dates back to the creation of CENT, that is Center of Excellence in Nanoscience Technology, in April 2015, very recently. ಸುದ್ದಿಗೋಷ್ಠಿಯಲ್ಲಿ ಉಮೇಶ್ ಜೋಶಿ ಇನ್ನಿತರರು ಉಪಸ್ಥಿತರಿದ್ದರು. ದಿವಂಗತ ಪುಳಿಂಚ ರಾಮಯ್ಯ ಶೆಟ್ಟರರ ಸಂಸ್ಕರಣಾ ಕಾರ್ಯಕ್ರಮ ಫೆಬ್ರವರಿ 20ರಂದು ಬಾಲ್ತಿಲದಲ್ಲಿ ನಡೆಯಲಿದೆ. ಪುಳಿಂಚ ಸೇವಾ ಪ್ರತಿಷ್ಠಾನದ ವತಿಯಿಂದ ಪುಳಿಂಚ ಪ್ರಶಸ್ತಿಯನ್ನು ಯಕ್ಷಗಾನ ಕಲಾವಿದ ಅರುವ ಕೊರಗಪ್ಪ ಶೆಟ್ಟರಿಗೆ ನೀಡಲಾಗುವುದು ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಶ್ರೀಧರ್ ಶೆಟ್ಟಿ ಪುಳಿಂಚ ಹೇಳಿದರು. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಈ ಬಗ್ಗೆ ಮಾಹಿತಿ ನೀಡಿದರು. ಫೆಬ್ರವರಿ 20ರಂದು ಬಂಟ್ವಾಳದ ಬಾಳ್ತಿಲ ಗ್ರಾಮದಲ್ಲಿ ದಿವಂಗತ ಪುಳಿಂಚ ರಾಮಯ್ಯ ಶೆಟ್ಟರ ಸಂಸ್ಮರಣಾ ಕಾರ್ಯಕ್ರಮ ನಡೆಯಲಿದೆ. ಈ ಸಂದರ್ಭದಲ್ಲಿ ಪುರುಷೋತ್ತಮ ಪೂಂಜಾರಿಗೆ ಪುಳಿಂಚ ಪ್ರಶಸ್ತಿ ಹಾಗೂ ದೈವನರ್ತಕ ಪದ್ಮ ಪಂಬದರಿಗೆ ಪುಳಿಂಚ ಸೇವಾರತ್ನ ಪುರಸ್ಕಾರ ನೀಡಲಾಗುವುದು ಎಂದು ಹೇಳಿದರು. 20/2016 ಶನಿವಾರ ಅಪರಾಹ್ನ 2 ಗಂಟೆಯಿಂದ ಬಂಟ್ವಾಳ ತಾಲೂಕು ಬಾಲ್ತಿಲ ಗ್ರಾಮದ ಚೆಂಡೆ ಶ್ರೀ ಕಾರಣಿಕ ಕಲ್ಲುರ್ಟಿ ದೇವಸ್ಥಾನದ ವಠಾರದಲ್ಲಿ ಏರ್ಪಡಿಸಿದ್ದೇವೆ. ಮಂಗಳೂರಿನ ಪುಳಿಂಚ ಸೇವಾ ಪ್ರತಿಷ್ಠಾನದ ಆಶ್ರಯದಲ್ಲಿ ಜರುಗುವಂತಹ ಈ ಸಮಾರಂಭದಲ್ಲಿ ಹಿರಿಯ ಕಲಾವಿದರಾದ ಬಿಜಾರು ಅಣ್ಣಪ್ಪ, ಡಾಕ್ಟರ್ ಕೋಡಿಯೂರು ರಾಮಚಂದ್ರ ರಾವ್, ಕುಂಬ್ಳೆ ಸುಂದರ್ ರಾವ್, ಕೆ ದಾಸಪ್ರೈ, ಅನಂತರಾಮ್ ಬಂಗಾಡಿ ಮತ್ತು ಬಟ್ಟಿಗೆರೆ ಪುರುಷೋತ್ತಮ ಪೂಜಾರಿಗೆ ಪುಳಿಂಚ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ನಿವೃತ್ತ ASI ಕೇಪುಗೌಡ ಮತ್ತು ದೈವ ನರ್ತಕರಾದಂತಹ ಪದ್ಮಪಂಬದರಿಗೆ ಪುಳಿಂಚ ಸೇವಾರತ್ನ ಪುರಸ್ಕಾರ ನೀಡಲಾಗುವುದು. ಸಂಸದ ನಳಿನ್ ಕುಮಾರ್ ಕಟೀಲ್ ಇವರು ಪ್ರಶಸ್ತಿ ಪ್ರದಾನ ಮಾಡುವರು. ದಿವಂಗತ ಪುಳಿಂಚ ರಾಮಯ್ಯ ಶೆಟ್ಟರ ಬದುಕು ಸಾಧನೆಗಳನ್ನೊಳಗೊಂಡ
ಸುದ್ದಿಗೋಷ್ಠಿಯಲ್ಲಿ ಭಾಸ್ಕರ್ ರೈ ಕುಕ್ಕುವಳ್ಳಿ, ಪ್ರತಿಭಾ ಶ್ರೀಧರ್ ಶೆಟ್ಟಿ ಪುಳಿಂಚ, ಸುನಿಲ್ ಕುಮಾರ್ ಶೆಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು. ಮಂಗಳೂರಿನ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಸ್ ಕೌನ್ಸಿಲ್ ವತಿಯಿಂದ ಅಂತರ್ ಕಾಲೇಜು ಕ್ರೀಡಾ ಮತ್ತು ಸಾಂಸ್ಕೃತಿಕ ಉತ್ಸವ ಫೆಬ್ರವರಿ 24ರಿಂದ 27ರವರೆಗೆ ನಡೆಯಲಿದೆ. ಮಂಗಳೂರಿನ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಸ್ ಕೌನ್ಸಿಲ್ ವತಿಯಿಂದ ಅಂತರ್ ಕಾಲೇಜು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧಾಕೂಟ ಆಡ್ರಿನಲಿನ್ 2015 ಫೆಬ್ರವರಿ 24ರಿಂದ 27ರವರೆಗೆ ನಡೆಯಲಿದೆ ಎಂದು ಕಾರ್ಯಕ್ರಮ ಸಂಯೋಜಕ ಡಾಕ್ಟರ್ ಸುದರ್ಶನ್ ಪೈಯು ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 24ರಿಂದ 27ರವರೆಗೆ ಫಾದರ್ ಮುಲ್ಲರ್ಸ್ ಕಾಲೇಜಿನ ಕ್ಯಾಂಪಸ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಎಲ್ಲ ಪದವಿ ಕಾಲೇಜುಗಳು ಸ್ಪರ್ಧಾಕೂಟದಲ್ಲಿ ಪಾಲ್ಗೊಳ್ಳಲಿವೆ ಎಂದರು. ಇದರ ಇನಾಗ್ರೇಷನ್ ಫೆಬ್ರವರಿ 24 ಸಾಯಂಕಾಲ 7 ಗಂಟೆಗೆ ವೇಳೆಗೆ ಮಿಸ್ಟರ್ ಅವಿನಾಶ್ ಶೆಟ್ಟಿ ಅವರು ಕನ್ನಡ ಮತ್ತು ತುಳು ಫಿಲ್ಮ್ ಸೂಪರ್ ಸ್ಟಾರ್ ಆಗಿರುವರು. ಅವರು ರೀಸೆಂಟ್ಲಿ ಫಿಲ್ಮ್ ಅಲ್ಲಿ ಅವರ ಆಕ್ಟಿಂಗ್ ಕೂಡ ಮಾಡಿದ್ದಾರೆ ಕನ್ನಡ ಮೂವೀಸ್ ಅಲ್ಲಿ. He has graciously accepted to be a chief guest for our the event at Adrenaline 2016. The highlights of this event ಏನಂತ ಹೇಳಿದ್ರೆ, ಈ ಇವೆಂಟ್ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರವಲ್ಲದೆ ಗುರುಕುಲ್ ಅಂತ ಸ್ಪೆಷಲ್ ಆಗಿ ಕಾರ್ಯಕ್ರಮ ಇದೆ. ನಾವೆಲ್ಲ ಕಾರ್ಯಕ್ರಮದ ಇವತ್ತನಕ ನೋಡಿದ್ದೇವೆ ಅಂತ ಹೇಳಿದ್ರೆ ಮಂಗಳೂರಿನಲ್ಲಿ ಎಲ್ಲ ಸ್ಟೂಡೆಂಟ್ ಓರಿಯೆಂಟೆಡ್ ಆಗಿರ್ತದೆ, ಯಾವುದು ಕೂಡ ಒಂದು ಫ್ಯಾಕಲ್ಟಿ ಓರಿಯೆಂಟ್ ಆಗೋದಿಲ್ಲ. ಇಲ್ಲಿ ಒಂದು ಗುರುಕುಲ್ ಅಂತ ಕಾರ್ಯಕ್ರಮ ಇದೆ. ಆ ಕಾಲೇಜಿನ ರೆಪ್ರೆಸೆಂಟೇಟಿವ್ ಆಗಿರುವ ಒಂದು ಟೀಚರ್ಸ್ ನಾಮಿನೇಟ್ ಮಾಡುವ ಮಕ್ಕಳು ಈ ಇವೆಂಟ್ ಅಲ್ಲಿ ಒಂದು ಭಾಗವಹಿಸ್ತಾರೆ ಗುರುಕುಲ್ ಅಂತ ಹೇಳಿ. ಈ ಇವೆಂಟ್ ಮೂಲಕ ಏನು ಸಿದ್ಧಪಡಿಸಿದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಬೇಕಾಗುವರು ಒಂದು ಮಿಸ್ಟರ್ ಇನ್ಸ್ಪಿರೇಷನಲ್, ಮಿಸ್ ಇನ್ಸ್ಪಿರೇಷನಲ್ ಟೀಚರ್ಸ್ ಅಂತ ಹೇಳಿ ಒಂದು ಅವಾರ್ಡ್ ನಾವು ಕೊಡ್ತಾ ಇದ್ದೇವೆ. ಹಾಗೇನೆ 24ಕ್ಕೆ ಇನಾಗ್ರೇಷನ್ ಟೈಮ್ ಅಲ್ಲಿ ಇಂಟರ್ನ್ಯಾಷನಲ್ ಫ್ಯೂಷನ್ ವಯಲಿನಿಸ್ಟ್ ಅನೀಶ್ ವಿದ್ಯಾಶಂಕರ್ ಅವರ ಬ್ಯಾಂಡ್ ಎವಿಡ್ ಅಂತ ಹೇಳಿ ಪರ್ಫಾರ್ಮೆನ್ಸ್ ಕೂಡ ಕೊಡುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಸ್ಟೂಡೆಂಟ್ಸ್ ಕೌನ್ಸಿಲ್ನ ಅಧ್ಯಕ್ಷ ಜೀಸನ್ ಡಿಸೋಜಾ, ಕಾರ್ಯದರ್ಶಿ ಜೆಬಸ್ಟಿಯನ್ ಸ್ವಿನಾ, ಪ್ರಕಾಶ್ ಶೆಟ್ಟಿ ಉಪಸ್ಥಿತರಿದ್ದರು. ಶ್ರೀರಾಮ ಸೇನೆ ಮತ್ತು ಆರ್ಯ ಸಮಾಜದ ವತಿಯಿಂದ ಫೆಬ್ರವರಿ 21ರಂದು ಮಂಗಳೂರಿನಲ್ಲಿ ಗಾಯತ್ರಿ ಯಜ್ಞ ನಡೆಯಲಿದೆ. ಶ್ರೀರಾಮ ಸೇನೆ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಮತ್ತು ಆರ್ಯ ಸಮಾಜದ ಸಹಭಾಗಿತ್ವದಲ್ಲಿ ಗಾಯತ್ರಿ ಯಜ್ಞ ನಡೆಯಲಿದೆ ಎಂದು ಶ್ರೀರಾಮ ಸೇನೆಯ ನಗರ ಕಾರ್ಯದರ್ಶಿ ವೆಂಕಟೇಶ್ ಪಡಿಯಾರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 21ರಂದು ಮಂಗಳೂರು ಕಂಕನಾಡಿ ಕುತ್ಕೋರಿಗುಡ್ಡೆಯ ಕೋರ್ದಬ್ಬು ಬಾರಗೇಶ್ವರ ದೇವಸ್ಥಾನದಲ್ಲಿ ಗಾಯತ್ರಿ ಯಜ್ಞ ನಡೆಯಲಿದೆ. ಅನೇಕ ಧಾರ್ಮಿಕ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಇದೇ ಭಾನುವಾರ ತಾರೀಕು 21/2/2016 ಗಾಯತ್ರಿ ಯಜ್ಞವನ್ನು ನೆರವೇರಿಸುತ್ತೇವೆ. ಸ್ಥಳ ಶ್ರೀ ಕೋರ್ದಬ್ಬು ಬಾರಗೇಶ್ವರ ದೇವಸ್ಥಾನ, ಶ್ರೀ ನಾಗಕನ್ನಿಕಾ ಕ್ಷೇತ್ರ, ಕುತ್ಕೋರಿಗುಡ್ಡೆ. ಈ ಗಾಯತ್ರಿ ಯಜ್ಞದ ನಂತರ ಅನ್ನ ಸಂತರ್ಪಣೆ ಜರುಗಲಿದೆ. ಶ್ರೀ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮೀಜಿ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ಶಕ್ತಿ ಗುರು ಸೇವಾಶ್ರಮ ಮೂಲ್ಯ ಅತಿಥಿಗಳು ಪ್ರವೀಣ್ ವಾಲ್ಕೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀರಾಮ ಸೇನೆ ಹಾಗೂ ಉಪಾಧ್ಯಕ್ಷರು ಆರ್ಯ ಸಮಾಜ, ದಿನಕರ್ ಶೆಟ್ಟಿ ಅಧ್ಯಕ್ಷರು ಆರ್ಯ ಸಮಾಜ, ಆನಂದ್ ಶೆಟ್ಟಿ ಅಡ್ಯಾರ್ ವಿಭಾಗದ ಅಧ್ಯಕ್ಷರು ಶ್ರೀರಾಮ ಸೇನೆ ಹಾಗೂ ಕೋಶಾಧಿಕಾರಿ ಆರ್ಯ ಸಮಾಜ, ಲಕ್ಷ್ಮಣ್ ಹುಲಿಕಾರ್ ಗುರುದಬ್ಬು ಬಾರಗೇಶ್ವರ ನಾಗಕನ್ನಿಕಾ ಕ್ಷೇತ್ರ, ಶ್ರೀಮತಿ ಶಾರದಾ ಸುಶಿ ಆರ್ಯ ಸಮಾಜ, ಶ್ರೀ ನವೀನ್ ಚಂದ್ ಅರ್ಚಕರು ಗುರುದಬ್ಬು ಬಾರಗೇಶ್ವರ ನಾಗಕನ್ನಿಕಾ ಕ್ಷೇತ್ರ, ರಘುವೀರ್ ಗುಡ್ಡಪೇಟೆ ದಕ್ಷಿಣ ಕನ್ನಡ ಜಿಲ್ಲೆ ದಲಿತ ಮುಖಂಡ, ಪುರೋಹಿತರು ಶ್ರೀ ಸದಾನಂದ ಆರ್ಯ ಹಾಗೂ ಪುರುಷೋತ್ತಮ್ ಆರ್ಯ, ಕಾರ್ಯದರ್ಶಿ ಆರ್ಯ ಸಮಾಜ. ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮ ಸೇನೆಯ ನಗರ ಪದಾಧಿಕಾರಿಗಳಾದ ಚಂದ್ರಶೇಖರ್ ಹಂಪನಕಟ್ಟೆ, ಹರೀಶ್ ಶೆಟ್ಟಿ, ಧನಂಜಯ್ ಉಪಸ್ಥಿತರಿದ್ದರು. ಪುತ್ತೂರಿನ ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿಜ್ಞಾನ ದಿನಾಚರಣೆ ಹಾಗೂ ಶೈಕ್ಷಣಿಕ ಕಾರ್ಯಾಗಾರ ಫೆಬ್ರವರಿ 27ರಂದು ನಡೆಯಲಿದೆ. ಪುತ್ತೂರಿನ ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ವಿಜ್ಞಾನ ದಿನಾಚರಣೆ ಹಾಗೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಾರ್ಯಾಗಾರವು ಶಂಭೂರಿನಲ್ಲಿರುವ ಬೊಂಡಾಳ ಜಗನ್ನಾಥ್ ಶೆಟ್ಟಿ ಸ್ಮಾರಕ ಸರಕಾರಿ ಪ್ರೌಢಶಾಲೆಯಲ್ಲಿ ಫೆಬ್ರವರಿ 27ರಂದು ನಡೆಯಲಿದೆ ಎಂದು ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀಶ ಭಟ್ ಬೈಪದವು ಹೇಳಿದ್ದಾರೆ. ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಖ್ಯಾತ ವಿಜ್ಞಾನಿ ಹಾಗೂ ಅಂಕಣಕಾರ ಡಾಕ್ಟರ್ ಸುಧೀಂದ್ರ ಹಾಲ್ದೊಡ್ಡೇರಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕಾರ್ಯಾಗಾರದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಪ್ರಬಂಧ, ರಸಪ್ರಶ್ನೆ, ಚಿತ್ರಕಲೆ, ಆಶುಭಾಷಣ ಮೊದಲಾದ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸೇರಿ ಒಂದು ಟ್ರಸ್ಟ್ ಅನ್ನು ಆರಂಭಿಸಿದ್ವಿ.
ಮೇನ್ ಇಂಟೆನ್ಷನ್ ಅಷ್ಟೇ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅವರ ಕಲಿಕೆಯಲ್ಲಿ ಸಹಾಯ ಆಗಬೇಕು. ಎಲ್ಲ ಪ್ರೈವೇಟ್ ಹೈಸ್ಕೂಲ್ಗಳು, ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ಗಳಲ್ಲಿ ಅವರಿಗೆ ಬೇಕಾದಂತಹ ಎಲ್ಲ ಫೆಸಿಲಿಟೀಸ್ ಅನ್ನು ಅವರಿಗೆ ಪ್ರೊವೈಡ್ ಮಾಡ್ತಾರೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಆ ರೀತಿಯ ಫೆಸಿಲಿಟೀಸ್ ಶಾಲೆಯಲ್ಲಿ ಇರೋದಿಲ್ಲ. ಪ್ರಾಯೋಗಿಕವಾಗಿ ಅವರ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಕಲಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಯಿಂದ ನಮ್ಮಿಂದ ಆ ನಿಟ್ಟಿನಲ್ಲಿ ಸಹಾಯ ಆಗಬೇಕು ಅಂತ ಉದ್ದೇಶದಿಂದ ಈ ಸಂಘ ಹುಟ್ಟಿಕೊಂಡಿದೆ. ಅದೇ ರೀತಿ ನಾವು ಈಗಾಗಲೇ ಕಳೆದ 3 ವರ್ಷಗಳಿಂದ ಪುತ್ತೂರು ಮತ್ತು ಬಂಟ್ವಾಳ ತಾಲೂಕಿನ ಹಲವಾರು ಸರ್ಕಾರಿ ಶಾಲೆಗಳಿಗೆ ಭಾನುವಾರ ದಿನ ಭೇಟಿ ನೀಡಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಅವರ ಪುಸ್ತಕದಲ್ಲಿ ಇರುವಂತಹ ಪ್ರಯೋಗಗಳನ್ನು ಪ್ರಾಯೋಗಿಕವಾಗಿ ನಾವು ಮಾಡಿ ತೋರಿಸಿ ಅವರಿಗೂ ಕೂಡ ಆ ಪ್ರಯೋಗವನ್ನು ಅವರೇ ಕಲಿತು. ಪತ್ರಿಕಾಗೋಷ್ಠಿಯಲ್ಲಿ ಆಕಾಂಕ್ಷಾ ಟ್ರಸ್ಟ್ನ ಟ್ರಸ್ಟಿ ಗಣೇಶ್ ಹೆಗಡೆ ಉಪಸ್ಥಿತರಿದ್ದರು. ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಶ್ರೀದೇವಿ ಸಂಭ್ರಮ್ ರಾಷ್ಟ್ರಮಟ್ಟದ ಫೆಸ್ಟ್ ನಡೆಯಲಿದೆ. ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಶ್ರೀದೇವಿ ಸಂಭ್ರಮ್ ಎಂಬ ರಾಷ್ಟ್ರೀಯ ಮಟ್ಟದ ತಾಂತ್ರಿಕ ಹಾಗೂ ಸಾಂಸ್ಕೃತಿಕ ಫೆಸ್ಟ್ ನಡೆಯಲಿದೆ ಎಂದು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ದಿಲೀಪ್ ಕುಮಾರ್ ಹೇಳಿದರು. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಕೋಡಿಂಗ್, ಪೇಪರ್ ಪ್ರೆಸೆಂಟೇಷನ್, ಗೇಮ್ಸ್ ಹಾಗೂ ವಿವಿಧ ತಾಂತ್ರಿಕ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ದೇಶದ ವಿವಿಧ ಭಾಗಗಳಿಂದ 100 ಕಾಲೇಜುಗಳ 2500 ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದವರು ಹೇಳಿದರು. 2016 is going to be inaugurated on 23rd morning. The inauguration function is going to take place morning 9:30 in the college auditorium. Mr. U.T. Kadar, Honorable Minister, Government of Karnataka, he is kindly consented to be chief guest for the program, and Professor Dr. R.P. Reddy, Principal, Paris Institute of Technology, he will be the guest of honor. The program is chaired by our beloved chairman, Sri Sadananda Shetty, Mr. Nidhi Shetty, Mrs. Priyanka Shetty, and our Secretary of the Sridevi Education Trust, Srimati Maina Shetty, will grace the function. The first day there will be a technical event. It comprises of RoboWar, auto quiz, stress interview, many technical activities are going to take place. Second day it will be cultural activity. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ವಿಜಯ ಡಿಪಿ ಆಳ್ವ, ಸುರೇಶ್ ಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು. ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ಸಾಹಿತಿಗಳ ಚುಟುಕು ಕವಿಗಳ ಸಮ್ಮಿಲನ ಸಮಾರಂಭ ನಡೆಯಲಿದೆ. ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ರಾಜ್ಯ ಮಟ್ಟದ ಸಾಹಿತಿಗಳ ಚುಟುಕು ಕವಿಗಳ ಸಮ್ಮಿಲನ ಸಮಾರಂಭ ನಡೆಯಲಿದೆ ಎಂದು ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎನ್ ಸುಬ್ರಾಯ ಭಟ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 21ರಂದು ಶ್ರೀ ಸೋಮನಾಥೇಶ್ವರ ಕಲಾಮಂಟಪದ ಕಲ್ಲಾಡಿ ವಿಠಲಶೆಟ್ಟಿ ವೇದಿಕೆಯಲ್ಲಿ ರಾಜ್ಯ ಮಟ್ಟದ ಸಾಹಿತಿಗಳ ಚುಟುಕು ಕವಿಗಳ ಸಮ್ಮಿಲನ ಸಮಾರಂಭ ನಡೆಯಲಿದೆ. ಕೇಂದ್ರ ಚುಟುಕು ಸಾಹಿತ್ಯ ಪರಿಷತ್ನ ರಾಜ್ಯ ಪ್ರಧಾನ ಸಂಚಾಲಕ ಡಾಕ್ಟರ್ ಎಂಜಿಆರ್ ಅರಸ್ ಭಾಗವಹಿಸಲಿದ್ದಾರೆ ಎಂದರು. ಯಕ್ಷಗಾನದ ಮೂಲಕ ಬೆಳೆಸಿದಂತಹ ಕರ್ನಾಟಕ ಯಕ್ಷಗಾನ ಮೇಳ, ಕುಂಡಾಮ ಮೇಳ, ಇದರ ಸೋಮನಾಥೇಶ್ವರ ದೇವಸ್ಥಾನದ ಸೋಮನಾಥೇಶ್ವರ ಕಲಾಮಂಟಪದ ಕಲ್ಲಾಡಿ ವಿಠಲಶೆಟ್ಟಿ ವೇದಿಕೆಯಲ್ಲಿ ಈ ಒಂದು ರಾಜ್ಯ ಮಟ್ಟದ ಸಮಾರಂಭ ಜರುಗಲಿಕ್ಕಿದೆ. ದಕ್ಷಿಣ ಕನ್ನಡದ ಚುಟುಕು ಸಾಹಿತ್ಯದ ಇತಿಹಾಸದಲ್ಲಿ ಇದು ಪ್ರಪ್ರಥಮವಾಗಿ ನಡೆಯುವಂತಹ ಕಾರ್ಯಕ್ರಮ. ಮುಖ್ಯವಾಗಿ ಅನ್ನೋದಾದರೆ ಚುಟುಕು ಸಾಹಿತ್ಯ ರಾಜ್ಯದಲ್ಲಿ ಬಿಡದೆ 3 ವರ್ಷಗಳಿಂದ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ದಕ್ಷಿಣ ಕನ್ನಡ ಪಡೆದಿದೆ. ಈ ವರ್ಷ ಕೂಡ ಕೇಂದ್ರ ಪರಿಷತ್ತು ನಮ್ಮ ದಕ್ಷಿಣ ಕನ್ನಡ ರಾಜ್ಯದಲ್ಲಿ ಪ್ರಥಮ ಎಂದು ಘೋಷಣೆಯನ್ನ ಮಾಡಿದೆ. ದಿನಾಂಕ 21/2/2016 ಜರುಗುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಜರುಗುವಂತಹ ರಾಜ್ಯ ಮಟ್ಟದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ನೇಮು ಪೂಜಾರಿ, ಪದಾಧಿಕಾರಿಗಳಾದ ಪ್ರಮಿತ್ ರಾಜ್, ಕಾಸರಗೋಡು ಅಶೋಕ್ ಕುಮಾರ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳ ಅಭಿವೃದ್ಧಿಯಲ್ಲಿ ಕೇಂದ್ರ ಸರ್ಕಾರ ವಿಫಲ. ಎನ್ಡಿಎ ಸರ್ಕಾರದ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿ ಪ್ರಮಾಣ ಇಳಿಕೆ. ಮಂಗಳೂರಿನಲ್ಲಿ ಸಚಿವ ರಮಣ ತರೆಯ ಆರೋಪ.
ಬಿಜೆಪಿ ಅಭ್ಯರ್ಥಿಗಳಿಗೆ ಮತದಾರರಿಂದ ಬೆಲ್ಲ ನೀರಿನ ಸ್ವಾಗತ. ಕಾಂಗ್ರೆಸ್ ಚಿಮ್ಮಾರಿಯ ಭಯದಿಂದ ಪ್ರಚಾರಕ್ಕೆ ತೆರಳದ ಕಾಂಗ್ರೆಸ್ ಬಗ್ಗೆ ಸಂಸದ ನಳಿನ್ ಕುಮಾರ್ ವ್ಯಂಗ್ಯ. ಬಂಟ್ವಾಳದಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಕೊಲೆಯತ್ನ ಪ್ರಕರಣ, ನೈಜ ಆರೋಪಿಗಳನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಹನೀಫ್ ಖಾನ್ ಆಗ್ರಹ. ಇದು ಈ ದಿನದ NMC ವಾರ್ತೆ. ನಾಳಿನ NMC ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.